ಇಲ್ಲಿ ತುಂಬಾ ಅಡಚಣೆಗಳು ಬರುತ್ತೆ, ಎದುರುಗಡೆ ಯಾವ ರೀತಿ ಜನಗಳು ಬರ್ತಾರೋ ಗೊತ್ತಾಗಲ್ಲ. ನಿನ್ನ ದಾರಿ, ನಿನ್ನ ಗುರಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಏನಾದ್ರು ಒಂದು ಆಗ್ತೀಯ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಒಂದು ಹೇಳಿದ್ದ. ಅದು ನನಗೆ ತುಂಬಾ ತಲೆ ಕೂತ್ಬಿಟ್ಟಿತ್ತು ಅಷ್ಟೇ. ಯಾಕಂದ್ರೆ ಊರು ಬಿಟ್ಟು ಬಂದಿದ್ದೆ ನಾನು ಹೀರೋ ಆಗ್ಬೇಕು ಅಂತ ಅಲ್ವಾ, ಅದೊಂದೇ ಫೋಕಸ್, ಬೇರೆ ಏನೂ ಇಲ್ಲ. ಆಗ್ಬೇಕಂದ್ರೆ ಆಗ್ಬೇಕಂತ. ಅವನು ನನಗೆ ಯಶವಂತಪುರದಲ್ಲಿ ಮನು ಮಾಸ್ಟರ್ ಅಂತ ಇದ್ದಾರೆ, ತ್ರಿವೇಣಿ ರೋಡ್ ಹತ್ರ ಡಾನ್ಸ್ ಕ್ಲಾಸ್ ಇದೆ ಅವ್ರದ್ದು. ಅವನಲ್ಲಿ ನಾನು ಡಾನ್ಸ್ ಕ್ಲಾಸ್ಗೆ ಹಾಕ್ತಾ. ಮಾಸ್ಟರ್ ಪಾಪ ಅಕ್ಕನು, ಅವ್ರ ಮಿಸ್ಸಸ್ ದೀಪು ಅಕ್ಕ ಅಂತ ತುಂಬಾನೇ ಸಪೋರ್ಟ್ ಮಾಡಿದ್ರು. ಬಿಗಿನಿಂಗ್ ನನಗೇನೂ ಗೊತ್ತಿರಲಿಲ್ಲ. ಡಾನ್ಸ್ ಎಲ್ಲ ನೀಟಾಗಿ ಹೇಳ್ಕೊಟ್ಟು ಶೋಸ್ ಮಾಡಿದ್ವಿ, ಆರ್ಕೆಸ್ಟ್ರಾ ಮಾಡಿದ್ದೀನಿ, ಮತ್ತೆ ಚೆನ್ನೈ, ಹೈದರಾಬಾದು ಅಲ್ಲೆಲ್ಲ ಹೋಗ್ಬಿಟ್ಟು ಶೋಸ್ ಎಲ್ಲ ಮಾಡಿದೀವಿ. ಆಮೇಲೆ ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗೂ ಮಾಡಿದೆ ಮೂವಿಗಳಲ್ಲಿ. ಅಲ್ಲಿಂದ ಮಿಸ್ ಮಲ್ಲಿಗೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಮಾಸ್ಟರ್ ಇದು ಮಾಡಿಸಿದ್ರು. ಅದಾದ್ಮೇಲೆ ಮತ್ತೆ ಯಜಮಾನದಲ್ಲಿ ಮಾಡಿದೆ. ವಿಷ್ಣುವರ್ಧನ್ ಇಲ್ಲ, ಇವ್ರದ್ದು ದರ್ಶನ್ ಸರ್ ಅದರಲ್ಲಿ ಮಾಡಿದೆ. ಪಗುರುನಲ್ಲಿ ಮಾಡಿದೆ. ಶರಣ್ ಸರ್ದು ಅಧ್ಯಕ್ಷನ್ ಅಮೇರಿಕ ಅದರಲ್ಲಿ ಮಾಡಿದೆ. ಆ ಥರ ಮಾಡ್ತಾ ಬಂದೆ. ಬಟ್ ಇದು ಸ್ವಲ್ಪ ಮುಂದೆ ಹೋಯ್ತು ಸ್ಟೋರಿ. ಅಲ್ಲಿ ಬಂದಾಗ ಡಾನ್ಸ್ ಎಲ್ಲ ಕಲ್ತಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಅಲ್ಲೇ ಏರಿಯಾದಲ್ಲಿ ಒಂದು ಜಿಮ್ ಇತ್ತು, ಜಿಮ್ ಟ್ರೈನರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ. ಸ್ವಲ್ಪ ದಿನ ನೋಡೋಣ ಏನು ಅಂತ, ಏನು ಗೊತ್ತಿರೋಲ್ಲ ಹೆಂಗ್ ಲೈಫ್ ಲೀಡ್ ಆಗ್ಬೇಕಲ್ಲ. ಬೆಂಗಳೂರು ಸಿಟಿನಲ್ಲಿ ದುಡ್ಡು ಇಲ್ದಂಗೆ ಬಟ್ಟೆ ರೆಂಟು ಹೌದು, ಅದೆಲ್ಲ ಆಗಲ್ಲ. ಸೊ ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ. ಇವಾಗ ಅದು ಅವಾಗ ನೋಡ್ಬೇಕಾಗಿತ್ತು, ಅದು ತುಂಬಾ ರಿಸ್ಕ್ ಇತ್ತು ಅವಾಗ. ಸೊ ಸೇರ್ಕೊಂಡೆ. ಅಲ್ಲೊಂದು 4 ತಿಂಗಳು ಮಾಡಿದೆ ಅಷ್ಟೇ. ಮತ್ತೆ ಅಣ್ಣ ಒಂದು ಸಿನಿಮಾ ಮಿಸ್ಟರ್ ಪ್ರೇಮಿ ಅಂತ, ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಲೋಸ್ ಫ್ರೆಂಡ್ ಕುಳ್ಳ ಶಾಂತನ ಅಂತ ಇದ್ದಾರೆ ಸರ್, ಅವರೇ ಪ್ರೊಡ್ಯೂಸರ್. ಅವ್ರ ಮಗ ಕುಶಾಲ್ ಅಂತ ಅವ್ರು ಹೀರೋ ಆಗಿ ಮಾಡ್ತಾ ಇದ್ರು. ಆ ಸಿನಿಮಾದಲ್ಲಿ ಫಸ್ಟ್ ನಾನು ಕ್ಲಾಬ್ ಬಾಯ್ ಸೇರಿಸಿದ್ರು ನಮ್ಮನ್ನ. ಕ್ಲಾಬ್ ಬಾಯ್ ಸೇರಿಸಿದ್ರು. ಅದ್ರಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬೇರೆ ಇದ್ರು, ಸಾಯಿ ಕುಮಾರ್ ಸರ್, ಚಿಕ್ಕಣ್ಣ, ಇವರೆಲ್ಲ ಇದ್ರು. ಸೊ ಧೈರ್ಯ ಮಾಡಿ, ಅದು ಗೊತ್ತಿಲ್ವಲ್ಲ ಹೆಂಗ್ ಮಾಡ್ಬೇಕು, ಹೇಳ್ಕೊಟ್ರು ವರ್ಕ್ ಹೇಗೆ ಅಂತ. ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಹಿಂಗೋಗಿ ಕ್ಲಾಪ್ ಮಾಡಿ ಅದು ಓಡ್ ಬರ್ಬೇಕು ಕಣೋ. ಕ್ಲಾಪ್ ಪಟ್ ಅಂತ ತೆಗ್ಬಿಟ್ಟು ಸಿನಿಮಾ ಟೇಕ್ ಒನ್ ಬೈ ಹೇಳಿ ಓಡ್ ಬಂದ್ಬಿಡ್ಬೇಕಲ್ಲ, ಅದು ಹೇಳಕ್ಕೂ ಬರ್ತಾ ಇರಲ್ಲ ಆತರ ಬಾಯ್ತು. ಅದು ಬೇರೆ ಸಾಯಿ ಕುಮಾರ್ ಸರ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅವಾಗೆಲ್ಲ ಅಂತ ಆತರ ಗಾಬರಿ. ಸ್ಕ್ರೀನ್ ನಲ್ಲಿ ನೋಡಿದ್ರೆ ಬೇರೆ, ಮತ್ತೆ ಎದುರಿಗೆ ನೋಡಿದ್ರೆ ಅದು ಇಷ್ಟು ಕ್ಲೋಸ್ ಅಲ್ಲಿ ಭಯ ಆಗದೆ ಇರತ್ತೆ. ಅವ್ರನ್ನೆಲ್ಲ ನೋಡಿದ್ ನಾವು ಎಲ್ಲ ಬೇರೆ ತರನ ನೋಡಿದ್ವಿ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ. ಸೊ ಆಯ್ತು ಪಾಪ ಅವರೇ, ನಾನು ಗಾಬರಿ ಪಟ್ಟಿದ್ದು ಅವ್ರಿಗೆ ಅರ್ಥ ಆಯ್ತು. ಬ್ರದರ್ ಡೋಂಟ್ ವರಿ, ಗಾಬರಿ ಆಗ್ಬೇಡಿ ನಿಧಾನಕ್ಕೆ ಅಂತಂದಾಗ ಅವಾಗ ಸ್ವಲ್ಪ ಅವ್ರು ಧೈರ್ಯ ಕೊಟ್ರಲ್ಲ, ಇನ್ನೂ ಸ್ವಲ್ಪ ಧೈರ್ಯ ಬಂತು. ಸೊ ಬ್ಯಾಕ್ ಟು ಬ್ಯಾಕ್ ಅದು ಸಿನಿಮಾ ಎಲ್ಲ ಪೂರ್ತಿ ಹಂಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಬಂದೆ. ಈ ಗ್ಯಾಪಲ್ಲಿ ಮತ್ತೆ ಗ್ಯಾಪ್ ಆಯಿತು. ಮತ್ತೆ ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕಂತಂದ್ರೆ ನಾವು ಏನು ಅಂತಂದರೆ ಫಸ್ಟ್ ನಾನು ಪೇಮೆಂಟ್ ತೊಗೊಂಡಿದ್ದೆ ಆ ಸಿನಿಮಾದಿಂದ ಫಸ್ಟ್ ₹100. ನಾನು ಫಸ್ಟ್ ಪೇಮೆಂಟೇ ₹100. ಪರ್ ಡೇಗೆ ಅದು ಪೇಮೆಂಟ್ ಅಂತಾನೆ ಲೆಕ್ಕ, ಹಂಗೆ ಬರ್ತಿತ್ತು. ಅಂದರೆ ನಿಮ್ಮ ಸಂಭಾವನೆ. ಹೌದು. ಅದಾದ್ಮೇಲೆ ಅದೇ ಸ್ವಲ್ಪ ಮತ್ತೆ ಆ ಸಿನಿಮಾ ಮುಗಿದ್ಮೇಲೆ ಗ್ಯಾಪ್ ಆಯಿತು. ನಮ್ಮ ಬ್ರದರು ಸ್ವಲ್ಪ ಬೇರೆ ಕಡೆನೂ ಅವರು ಮದುವೆ ಆಯ್ತು, ಬೇರೆ ಕಡೆ ಹೋದರು. ಮತ್ತೆ ಆಯಿತು, ಮತ್ತೆ ನಾನೇ ಒಬ್ಬನೇ ಆಗ್ಬಿಟ್ನಲ್ಲ. ಸೊ ಹೀಗೆ ಏನೂ ಇಲ್ಲದೆ ಬರ್ತಿರ್ಬೇಕಾದ್ರೆ ಒಂದಿನ ಲಗ್ಗೆರೆ ಮೇನ್ ರೋಡಲ್ಲಿ, ಅಲ್ಲಿಂದ ನಾ ಆ್ಯಕ್ಚುಲಿ ನಡ್ಕೊಂಡು ಬರ್ತಿದ್ದೆ. ಯಾರು ಫ್ರೆಂಡ್ಸ್ಗಳು ಯಾರು ನಂಬ್ತಿರ್ಲಿಲ್ಲ. ಈ ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೂ ಕೂಡ ನಡ್ಕೊಂಡೇ ಹೋಗ್ತಾ ಇದ್ದೆ ನಾನು. ಮಾಸ್ಟರ್ ನಾನು ಅರ್ಥ ಮಾಡ್ಕೊಂಡು ಬರುವಾಗ ₹30 ಕೊಟ್ಟು ಕಳಿಸ್ತಿದ್ರು. ಒಬ್ಬರು ನನಗೇನೋ ನೆನಪಿದೆ, ಒಬ್ರು ಯಾರೋ ಗೊತ್ತಿಲ್ಲ, ಲಗ್ಗೆರೆಯಲ್ಲಿ ಬರುವಾಗ ನಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ಹತ್ಸ್ಕೊಂಡು ಲಗ್ಗೆರವರು ಡ್ರಾಪ್ ಮಾಡಿದ್ರು. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಊರು ಬಿಟ್ಟು ಬಂದಿದ್ದೀನಿ, ಹೀರೋ ಆಗಬೇಕು ಅಂತ. ಸೊ ಹೀಗಾಗಿ ಸದ್ಯಕ್ಕೆ ಡಾನ್ಸ್ ಇದು ಮಾಡ್ತಿದ್ದೀನಿ. ಹೌದಾ ಅಂತ ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ಜೇಬಿಂದ ₹100 ತೆಗೆದುಕೊಟ್ರು. ನಿನಗೆ ಒಳ್ಳೇದಾಗುತ್ತೆ, ತಲೆಗೆಡ್ಸ್ಕೋಬೇಡ, ಚೆನ್ನಾಗಿ ಮಾಡ್ಕೊಂಡೋಗು, ಡೋಂಟ್ ವರಿ, ಕೆಟ್ಟವ್ರ ಜೊತೆ ಸೇರಬೇಡ, ಒಳ್ಳೇದಾಗತ್ತೆ, ಹೋಗು ಅಂತ. ಯಾರೋ ಗೊತ್ತಿಲ್ಲ ನನಗೆ, ಅನ್ನೊಂದು ಪರ್ಸನ್. ಅವ್ರ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ. ಬಟ್ ಅವ್ರು ತುಂಬ ಎಮೋಷ್ನಲ್ ಆಗಿ ಮಾತಾಡಿ ನನಗೆ ₹100 ಕೊಟ್ಟೋದು. ನನಗೆ ಗೊತ್ತಿಲ್ಲ ನನಗೆ ಯಾರು ಅಂತ. ಸೊ ಆ ಥರ ವ್ಯಕ್ತಿಗಳು ನನ್ನ ಜೀವನದಲ್ಲಿ ತುಂಬಾ ಬಂದು ಹೋಗಿದ್ದಾರೆ. ಏನೂ ಇಲ್ಲದೆ ಹೆಲ್ಪ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಆಯ್ತಾ, ಅಲ್ಲಿಂದ ನಾನು ಯಶವಂತಪುರದಲ್ಲಿ ಡಾನ್ಸ್ ಕ್ಲಾಸ್ನ ಬಿಟ್ಟಿದ್ದೆ. ಇವಾಗ ಲಗ್ಗೆರೆಯಲ್ಲಿ ಸೇರ್ಕೊಂಡಿದ್ದೆ. ಸೊ ಅಲ್ಲೇ ಒಂದು 2 ವರ್ಷ ಮತ್ತೆ ಸೇಮ್ ಅದೇ ಆರ್ಕೆಸ್ಟ್ರಾ ಅದೇ ಮುಗಿಸ್ಕೊಂಡು ಒಂದು ಹಂತಕ್ಕೆಲ್ಲ ಆಯ್ತು. ಅಲ್ಲ, ನಿಮಗೆ ಖರ್ಚು ಜೀವನಕ್ಕೆ ದುಡ್ಡು ಇಲ್ಲ ಸರ್. ಮತ್ತೆ ಹೆಂಗೆ ಲೈಫ್ ಹೆಂಗೆ ಸರ್? ಅದೇ ಏನೇನು ಮಾಡೋದು, ಎಷ್ಟು ಅಂದರೆ ಅಲ್ಲ, ನಿಮಗೆ ದುಡ್ಡಿಲ್ಲ ಅಂದ್ರೆ ಮರ್ಯಾದೆನೇ ಕೊಡೋದಿಲ್ಲ ಯಾರೂ.
ಅವಾಗ ಇನ್ನೂ ಸ್ಟ್ರಗಲ್ ಅಲ್ವಾ ಸರ್, ಅವಾಗ ಯಾರು ತಲೆಗೆಡಿಸ್ಕೊ ಆ ಥರ ನನ್ನ ತಲೆಗೆ ಇದಾಗ್ತಿರ್ಲಿಲ್ಲ. ಬಟ್ ನನಗೆ ಆರ್ಕೆಸ್ಟ್ರಾ ಎಲ್ಲ ಮಾಡ್ತಿದ್ನಲ್ಲ ರೀ, ಅಲ್ಲಿ ಸಿಗ್ತಾ ಇತ್ತು 400 ರೂಪಾಯಿ 500 ರೂಪಾಯಿ ಪರ್ ಡೇಗೆ ಸಿಗ್ತಾ ಇತ್ತು. ಸೊ ಅದನ್ನ ಹೆಂಗೋ ಬಚಾವ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ನಿಧಾನಕ್ಕೆ ಇಟ್ಕೊಂಡು ಇರೋದು ರೆಂಟು, ಅದು ಬಟ್ಟೆಗೆ ರೆಂಟ್ ಹೆಂಗು 2,000 ಇತ್ತು. ನಮ್ಮ ಅಣ್ಣ ಬೇರೆ ಇಬ್ರು ಸೇರಿ ಪೇ ಮಾಡ್ತಿದ್ರಲ್ಲ, ಸೊ ಹೀಗಾಗಿ ಅದನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಈ ಶೋ ಮಾಡ್ತಿದ್ವಿ. ಶೋ ತುಂಬಾ ಬಿಸಿ, ಗಣೇಶ ಹಬ್ಬ ಬಂತಂದ್ರೆ ಮುಗಿದೋಯ್ತು, ನಾವು ಫುಲ್ ಬಿಸಿ ಇರ್ತಾ ಇದ್ವಿ ಆರ್ಕೆಸ್ಟ್ರಾದಲ್ಲಿ. ಸೊ ಅದಾದ ಬ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದ್ನಲ್ಲ, ಅಲ್ಲೂ ಒಂದು ಸಿಗ್ತಾ ಇತ್ತು 500-600 ರೂಪಾಯಿ ಸಿಗ್ತಾ ಇತ್ತು. ಸುಮಾರು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದೀನಿ ಸುಮಾರು. ಇವಾಗ ತೆಗೆದು ನೋಡಿದ್ರು ಕೂಡ ಈ ಜಾಗ್ವಾರ್ ಅಂತ ಸಿನಿಮಾ ಬಂತು ನಿಖಿಲ್ ಅವ್ರದ್ದು, ಅದ್ರಲ್ಲೂ ಕೂಡ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದೀನಿ ಕೆಲಸ. ಆತರ ಮಾಡ್ಕೊಂಡು ಸುಮಾರು ಸಿನಿಮಾ, ಸಾಹೇಬ ಆಗ್ಲಿ, ದರ್ಶನ್ ಸರ್ ಸಿನಿಮಾ ಆಗ್ಲಿ, ಅಪ್ಪು ಸರ್ ಸಿನಿಮಾ ಆಗ್ಲಿ, ಎಲ್ಲ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಕೊಂಡು ಬಂದು ಆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಸ್ವಲ್ಪ ಉಳಿಸ್ಕೊಂಡು, ನಾನು ಸ್ವಲ್ಪ ಉಪವಾಸ ಇದ್ರು ಕೂಡ ಬಾಡಿಗೆ ಅಂತ ಎತ್ತಿಟ್ಕೊಂಡು ಮಾಡ್ತಿದ್ದೆ. ಈ ಗ್ಯಾಪ್ ಅಲ್ಲಿ ಇನ್ನೊಂದು ಕೆಲಸನೂ ಮಾಡಿದೀನಿ ನಾನು. ಈ ಪ್ಯಾಂಪ್ಲೆಟ್ಸ್ ಬರುತ್ತೆ ಗೊತ್ತಾ, ಈ ಮೊಬೈಲ್ಗಳು ಪ್ರಮೋಟ್ ಮಾಡ್ಬೇಕು ಅಂತ, ಪೇಪರ್ ಹಂಚೋದು. ಈ RR ನಗರದಲ್ಲಿ, ಬಸವೇಶ್ವರ ನಗರ, ವಿಜಯನಗರ, ಇದೆಲ್ಲ ನಿಂತ್ಕೊಂಡು ರೋಡ್ ನಿಂತ್ಕೊಂಡು ನಾನು ಪ್ಯಾಂಪ್ಲೆಟ್ ಕೊಡ್ತಾ ಇದ್ದೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ನವರಂಗ್ ಥಿಯೇಟರ್ ಇದೆಯಲ್ಲ, ಅದ್ರ ಮುಂದೆ ಪಕ್ಕದಲ್ಲಿ ಒಂದು ಲೆಫ್ಟ್ ಸೈಡ್ ಒಂದು ವಿವೋ ಶಾಪ್ ಇದೆ, ಮೊಬೈಲ್ ಶಾಪ್, ಅಲ್ಲಿ ನಿಂತ್ಕೊಂಡು ಪ್ಯಾಂಪ್ಲೆಟ್ಸ್ ಕೊಡ್ತಾ ಇದ್ದೆ. ನನಗೆ ಹಳೆ ಫ್ರೆಂಡು ಅಂದ್ರೆ ಡಾನ್ಸ್ ಕ್ಲಾಸಲ್ಲಿ ಇದ್ದಾಗ ಪರಿಚಯ ಇದ್ದ, ಅವನು ಡಾನ್ಸರೇ, ಯಶವಂತಪುರ ಡಾನ್ಸ್ ಕ್ಲಾಸಲ್ಲಿ. ಅವನನ್ನ ನಾನು ಮಾಸ್ಕ್ ಹಾಕಿರ್ಲಿಲ್ಲ, ನನಗೆ ಅದು ಐಡಿಯಾನೇ ಇರ್ಲಿಲ್ಲ ಯಾವ್ದು ಕೆಲಸ ಆದ್ರೂ ಮಾಡಕ್ಕಂತ ಮಾಡ್ತಾ ಇದ್ದೆ. ಟ್ರಾಫಿಕ್ ಅಲ್ಲಿ ಸಿಗ್ನಲ್ ಬಿದ್ದಿತ್ತು, ಗಾಡಿಯಲ್ಲಿ ನಿಂತಿದ್ವಿ, ಎಲ್ಲರಿಗೂ ಪ್ಯಾಂಪ್ಲೆಟ್ ಕೊಡ್ತಾ ಇದ್ದೆ. ಒಬ್ಬ ಫ್ರೆಂಡ್ ಮಾತ್ರ ಅವನೇ ಡಾನ್ಸರು ನೋಡ್ಬಿಟ್ಟು, ಏನೋ ಹೀರೋ ಆಗಿ ಬರ್ತೀನಿ ಅಂತ ಇದು ಮಾಡ್ತಿದ್ಯಲ್ಲೋ ಅಂತಂದ. ಒಂಥರ ಉಡಾಫೆ ತರ ಏನೋ ಅಂದ ನನಗೆ. ನನಗೆ ತುಂಬಾ ಚುಚ್ಚಿಬಿಡ್ತದು. ಒಂದು 10 ನಿಮಿಷ ಹೋಗಿ ಎಲ್ಲೋ ಸೈಡ್ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ತಲೆಗೆಳಗ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಒಂದ್ ಸ್ವಲ್ಪ ಬೇಜಾರಾಗ್ಬಿಟ್ಟು ನಾನು ಏನ್ ಮಾಡಕ್ ಬಂದಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ಅನಿಸ್ತು. ಎಲ್ಲಿ ಟ್ರ್ಯಾಕ್ ಬಿಟ್ಟು ಹೋದ್ನಾ ಅನ್ನೋ ಬಿಡ್ತಾ ಎಲ್ಲೋ ಅಂತ ಯೋಚನೆ ಬಂತು ನನಗೆ. ಟ್ರ್ಯಾಕ್ ಬಿಟ್ಟಿದ್ದಿಲ್ಲ, ಟ್ರೈನಿಗೆ ಟಾಪ್ ಬಂದಿತ್ತು ಅಷ್ಟೇ. ನಿಜ. ಬಟ್ ಅವಾಗ ಗೊತ್ತಾಗಲ್ವಲ್ಲ, ಅದು ನಮ್ಗೆ ಅರ್ಥನೂ ಆಗಲ್ಲ. ಯಾಕಂದ್ರೆ ಅವ್ರು ನಮ್ ಸಿಚುವೇಶನ್, ನಮ್ಗೆ ಬೆಳಗ್ಗೆ ಇಡ್ಲಿ ಸಿಕ್ಕರೆ ಸಾಕಾಗೋದು. ಆ ತರ ಸಿಚುವೇಶನ್ ಇದ್ದಾಗ ನನಗೆ ಹರ್ಟ್ ಆಯ್ತು ಸಿಕ್ಕಾಪಟ್ಟೆ. ಅದು ಅಳುನೂ ಬಂದ್ಬಿಡ್ತು ಬಿಡಿ, ಅದೆಲ್ಲ ಏನ್ ಮಾಡ್ತೀರಾ, ಯಾಕೆ ಬಿಡ್ಬೇಕು, ಇರೋದನ್ನ ಹೇಳ್ಬೇಕಲ್ವಾ, ಇರೋದನ್ನೇ ನಿಮ್ ಜೀವನದಲ್ಲಿ. ನಿಜ. ಅದಾದ್ಮೇಲೆ ಸರಿ ಧೈರ್ಯ ನನಗೆ ನಾನೇ, ಯಾರೇ ಹೇಳೋರು ನಮ್ಗೆ ಧೈರ್ಯ ಯಾರು ಹೇಳ್ತಾರೆ, ಯಾರು ಇಲ್ಲಿ ಒಬ್ನೇ ಅಲ್ವಾ. ಅಲ್ಲ ಹೇಳೋಣ ಅಂತಂದ್ರೆ ಈ ಕಡೆ ತಾಯಿನೂ ಇಲ್ಲ, ಮತ್ತೆ ಮನೆಗೆ ಏನೋ ಫೋನ್ ಮಾಡಿದ್ರೆ ನಮ್ ಭಾಷೆಲಿ ಗೊತ್ತಲ್ಲ, ನಿನ್ಗೆ ಸೊಳೆ ಮಗ ಹೋಗಂದಿದ್ದ ಅಂದ್ಬಿಡ್ತಾರೆ. ಹಿಂಗೆ ಡೈರೆಕ್ಟ್ ಆಗಿ ನಮ್ಗೆ ಉತ್ತರ ಕನ್ನಡ ಭಾಷೆ ಗೊತ್ತಲ್ಲ, ಡೈರೆಕ್ಟ್ ಆಗಿ ಹಿಂಗೆ ಮಾತಾಡ್ಬಿಡ್ತಾರೆ. ಆಮೇಲೆ ಸುಮ್ನೆ ಯಾಕೆ ನಾವು ನಾನು ನಿನಗೆ ಯಾವ ನನ್ನ ಮಗ ಹೋಗಂತ ಅಲ್ಲಿ ನಾವೇ ಸಾಕ್ತಿವಿ ಬಂದಿರು ಅಂತ ಹಿಂಗೆ ಹೇಳ್ತಾರೆ. ಬಟ್ ಅಲ್ಲಿ ಹೋದ್ರೆ ವರ್ಕೌಟ್ ಆಗಲ್ಲ ಅದು, ಯಾಕಂದ್ರೆ ಅವ್ರದೇ ಆದಂತ ಜೀವನಗಳು, ಅವ್ರದೇ ಆದಂತ ಮದುವೆ ಆಗಿರ್ತಾರೆ, ಅವ್ರ ಮಕ್ಕಳು, ಅದನ್ನ ಡಿಸ್ಟರ್ಬ್ ಮಾಡಕ್ಕೂ ಆಗಲ್ಲ, ನಾವು ಕೇಳಕ್ಕೂ ಆಗಲ್ಲ, ದೊಡ್ಡವರಾಗಿರ್ತೇವೆ ಬೇರೆ ಕೇಳಕ್ಕಾಗಲ್ಲ.